ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಮತ್ತು ಇವಾಗ ನೀವೇ ವಿಕ್ಟಮ್ ಅಂತ ಹೇಳ್ತೀರಾ? ಏನೇನು ಮಾತಾಡಿದ್ದೀರಾ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ಬಿ ಜೆ ಪಿ ಲೀಡರ್ಗಳು ಕಲಬುರಗಿನಲ್ಲಿ ನಾಚಿಕೆ ಬರಬೇಕು. ಇದು ನಿಮ್ಮ ಲೀಡರ್, ನಾನು ಹೇಳ್ತಾ ಇದ್ದೀನಲ್ಲ, ಇಂಥವ್ರ ಮಾತು ಕಟ್ಕೊಂಡ್ರೆ ನೀವು ವಿಜೇಂದ್ರ ಅವರೇ ನಿಮಗೆ ಭವಿಷ್ಯ ಇಲ್ಲ. ನಮ್ಮ ಕಲಬುರಗಿ ಲೋಕಲ್ ಲೀಡರ್ಸನ್ನು ನಂಬಿಬಿಟ್ಟು ನೀವೇನಾದರೂ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ 100% ಸಕ್ಸೀಡ್ ಆಗಲ್ಲ. ಆಮೇಲೆ ಇಂಥ ವಿರೋಧ ಪಕ್ಷದ ನಾಯಕರಂತೂ ಇಟ್ಕೊಂಡ್ರೆ 100% ನಿಮ್ಗೆ ಇನ್ನೂ ಮುಜುಗರ ಆಗ್ತಾಯಿದೆ ಪಾರ್ಟಿಗೆ. ಇದು ಯಾಕಂತ ಹೇಳ್ತೀನಿ ಅಂದರೆ, ಇವರಿಗೆ ಯಾವುದೇ ಏನೋ ಸ್ವಂತ ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೂಢಿ ಇಲ್ಲ. ವಾಟ್ಸಾಪ್ನಲ್ಲಿ ಏನು ಕಳಿಸ್ತಾರೆ ಅದೇ ದಿನ ಬೈಬೇಕು. ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಪ್ರಿಯಾಂಕ್ ಖರ್ಗೆಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಅಷ್ಟೇ ಇವ್ರ ಕೆಲಸ. ಏನು ಕೆಲಸ ಇವ್ರದ್ದು? ಅಷ್ಟೇ, ಇದು ಏನಿಲ್ಲ. ಈಗ ಇವರು ಯಾಕೆ ಇಷ್ಟು ಹತಾಶರಾಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವರು ಯಾರೋ RSSನವ್ರು ಹೇಳಿರಬೇಕು ಅಥವಾ ಬಿ ಜೆ ಪಿಯವ್ರು ಹೇಳಿರಬೇಕು, ಸರ್ ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಮಾಡಿ ಅದು ಅಂಬೇಡ್ಕರ್ ಅವರ ಎಲೆಕ್ಷನ್ ಬಗ್ಗೆ, ದಾಂಗೆ ಅವ್ರ ಬಗ್ಗೆ, ಸಾವರ್ಕರ್ ಬಗ್ಗೆ ಅಂತ. ಅದು ಮ್ಯಾಟ್ರ್ ಅಲ್ಲೇ ಮುಗ್ದಿತ್ತು, ಕೌನ್ಸಿಲ್ನಲ್ಲೇ ಮುಗ್ದಿತ್ತು, ಅಸೆಂಬ್ಲಿನಲ್ಲೂ ಮುಗ್ದಿತ್ತು. ಇವರೇ ಆಚೆ ಬಂದುಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಪ್ರಿಯಾಂಕ್ ಖರ್ಗೆಗೆ, ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ನವರಿಗೆ, ತೋರಿಸ್ಬಿಡ್ಲಿ, ದಾಖಲೆಗಳು ಬಿಡುಗಡೆ ಮಾಡಲಿ ಅಂತ ಹೇಳಿದಾಗ, ಮೋದಿ ಸರ್ಕಾರದಲ್ಲಿ ಇದ್ದಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದಾಗ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದಾಗಿ ಬರೆದಿರುವಂಥ ಪತ್ರಗಳನ್ನು ಕೊಟ್ಟರು ಕೂಡ ಇವರು ರಾಜೀನಾಮೆ ಕೊಟ್ಟಿಲ್ಲ. ಇವರೇ ತಾನೇ ಹೇಳಿದ್ದು ರಾಜೀನಾಮೆ ಕೊಟ್ಟಿದ್ದು. ನಾವು ಕೇಳಿದ್ವಾ ಸರ್? ನಾವು ಕೇಳಿದ್ವಾ? ಅವರೇ ತಾನೇ ಹೇಳಿದ್ದು ರಾಜೀನಾಮೆ ಕೊಡ್ತೀವಿ ಅಂತ. ಈಗ ಅದರಲ್ಲಿ ಮುಖಭಂಗ ಆಗಿಬಿಟ್ಟಿದೆ ಅವರಿಗೆ. ಯಾವುದೇ ವಿಷಯದಲ್ಲೂ ಕೂಡ ಇವರು ಟೇಕ್ ಆಫ್ ಆಗ್ತಾ ಇಲ್ಲ. ಅದಕ್ಕೆ ವೈಯಕ್ತಿಕವಾಗಿ ಮಾತಾಡ್ತಾರೆ ನನ್ನ ಬಗ್ಗೆ. ಏನಿದು ಮೊದಲನೇ ಸರಿನಾ? ಬಿ ಜೆ ಪಿಯವ್ರು ಏನೇನಂತ ಹೇಳ್ತಾರಪ್ಪ ನನಗೆ, ಕಾನ್ವೆಂಟ್ ದಲಿತ ಅಂತ ಹೇಳ್ತಾರೆ, ನಿಮ್ಮ ಬರೀ ದೇಹ ಬಳಸಿದೆಯಾ ಬುದ್ಧಿ ಇಲ್ಲ ಅಂತಾರೆ. ಇವೆಲ್ಲ ಅವರ MLA MP ಗಳು ಮಾತು. ಏನು ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ, ಮೊನ್ನೆ ಅಶ್ವಥ್ ನಾರಾಯಣ ಏನಪ್ಪ ಪೈಲ್ಸ್ ಬಂದಿದೆಯಾ ಅಂತ ಕೇಳ್ತಾರೆ. ಇನ್ನು ಅವ್ರು ಯಾರಾದರೂ ಏನಾದರೂ ಸ್ವಲ್ಪ ಇಲ್ಲ ಪ್ರಿಯಾಂಕ್ ಖರ್ಗೆ ಬುದ್ಧಿವಂತರು, ಇನ್ನು ಭಾಳ ಜನರಿಗಿಂತ ಹೆಚ್ಚಾಗಿ ಹಾಲು ಕುಡ್ದಿದ್ದಾರೆ ಅಂದರೆ ಏನು ಅರ್ಥ ಇದು? ಹಾಂ, PSI ಹಗರಣ ಆಗಿಲ್ಲ ಅಂದ್ರಿ, ಇನ್ವೆಸ್ಟಿಗೇಷನ್ ಆಯಿತು, ಆಗಿದೆ ಅಂತ ಬಂದಿದೆ, ಮತ್ತೆ ರಿಕ್ರೂಟ್ಮೆಂಟ್ ಆಗಿದೆ, ಗಂಗಾ ಕಲ್ಯಾಣದ FIR ಆಗಿದೆ, ಕರೋನಾದ FIR ಆಗಿದೆ. ಇದಕ್ಕೆ ಯಾವುದಕ್ಕೂ ಉತ್ತರ ಇರಲ್ಲ. ಅದಕ್ಕೆ ನಾವು ಟಾರ್ಗೆಟ್ ಪರ್ಸ್ನಲಿ ಮಾಡಿ ಪಾಲಿಸಿ ಹೇಳಿ, ಪ್ರಿಯಾಂಕ್ ಖರ್ಗೆ ನಿನ್ನ ಪ್ರಗತಿ ಪಥ ಟೇಕ್ ಆಫ್ ಆಗ್ತಾ ಇಲ್ಲ, ನಿಂದು ಏನೋ ಕಲ್ಯಾಣ ಪಥ ನೀನು ಮಾಡಿಲ್ಲ, ನೀನು IT ಪಾಲಿಸಿನಲ್ಲಿ ಏನೂ ಮಾಡ್ತಾ ಇಲ್ಲ ಮಾಡಿ, ಅದು ಹೇಳಿ. ಏನಾದರೂ ಇದ್ದರೆ ವಿ ವಿಲ್ ರೆಕ್ಟಿಫೈ. ಐ ಆಮ್ ದ ಮಿನಿಸ್ಟರ್, ಐ ಮೀನ್ ಗೌರ್ಮೆಂಟ್, ಯು ಆರ್ ಇನ್ ಆಪೋಸಿಷನ್. ಏನಾದರೂ ಇದ್ದರೆ ಹೇಳಿ. ವೈಯಕ್ತಿಕವಾಗೇ ಮಾತಾಡೋದು ಇವರು. ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾರೆ, ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ, ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನನಗೇನೋ ಇವರಿಗೆ ಸಪ್ರೇಟಾಗಿ ಭತ್ತೆ ಸಿಗುತ್ತೆ ಅನಿಸುತ್ತೆ. ಇದಕ್ಕೆ ಸಂಬಳ ಬಿಟ್ಟು BJPನಲ್ಲಿ ಪೈಪೋಟಿ, ಯಾರಪ್ಪ ಜಾಸ್ತಿ ಬೈತಾರೆ ಪ್ರಿಯಾಂಕಿಗೆ ಅಂತ ನಾವು ಕೇಳೋ ಲಾಜಿಕಲ್ ಕ್ವೆಶ್ಚನ್ಸಿಗೆ ಇವ್ರ ಹತ್ರ ಉತ್ತರ ಇಲ್ಲ. ನಾವು ಪ್ರಶ್ನೆ ಮಾಡಬಾರ್ದಂತೆ. ಏನಕ್ಕಪ್ಪ ಪ್ರಶ್ನೆ ಮಾಡಬಾರ್ದು? ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನಮ್ಮ ವಿದೇಶ ನೀತಿಯನ್ನು ತೀರ್ಮಾನ ತಗೋತಾ ಇದ್ದಾರೆ ಕೇಳಬಾರ್ದಾ? ಯಾಕೆ ಇವತ್ತು ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಮೋದಿ ಅವರು ಮೌನ ವಹಿಸಿದ್ದಾರೆ? ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋಂಥ ಐಫೋನ್ಗಳಿಗೆ 25% ಸೋಂಕು ಹಾಕ್ತೀನಿ, ತೆರಿಗೆ ಹಾಕಬೇಕು ಅಂತ ಹೇಳಿದಾಗ ಇವರು ಸುಮ್ಮನಿರ್ತಾರೆ. ಪೆಹಲ್ಗಾಮ್ ಬಗ್ಗೆ ಏನು ಮಾಹಿತಿ ಇದೆ ಕೊಡಿ ಅಂತ ಕೇಳಿದ್ರೆ ಇವರು ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನು ಕೇಳಂಗೆ ಇಲ್ವಾ? ನಿಮ್ಮ ಏನು ಆ ಟೆರರಿಸ್ಟ್ 4 ಜನ ಹೊಡೆದ್ಬಿಟ್ಟು 250 ಕಿಲೋಮೀಟ್ರ್ ಬಾರ್ಡರ್ ಒಳಗೆ ಬಂದಿದ್ದಾರೆ. 27-28 ಜನಕ್ಕೆ ಹೊಡೆದ್ಬಿಟ್ಟು ಅವ್ರು ವಾಪಸ್ ಹೋದ್ರಾ ಇಲ್ಲೇ ಇದ್ದಾರಾ ಅಂತ ಕೇಳಿದ್ರು ಅದೂ ಪ್ರಾಬ್ಲಮ್ ಇವರಿಗೆ. ಅದನ್ನೂ ಕೇಳಬಾರ್ದಾ? ಇವರೇ ಹೇಳ್ತಾರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ. ಆದರೆ ಮೋದಿಯವರಿಗೆ ಮಾತ್ರ ಪ್ರಶ್ನೆ ಮಾಡಬಾರ್ದು, ವಿರೋಧ ಪಕ್ಷದ ನಾಯಕರಿಗೆ ಏನೂ ಹೇಳಬಾರ್ದು, ಟೀಕೆ ಮಾಡಬಾರ್ದು ಅಂತ. ಅಂದರೆ ಇವತ್ತು ಏನಪ್ಪ ಇವರು ಉದಾಹರಣೆ ಕೊಟ್ಬಿಡಿ. ನಮ್ಗೆ ಏನು ಒಂದು 4-5 ಪ್ರಶ್ನೆಗಳಿಗೆ ಉದಾಹರಣೆ ಇದೆ, ಸರಿ ಉತ್ತರ ಕೊಡೋಕ್ಕಾಗ್ತಾ ಇಲ್ವೇನಪ್ಪ? ಇವರೆಲ್ಲ ಬರೇ ಉತ್ತರ ಕುಮಾರ್ಗಳು, ಎಲ್ಲರೂ ಬರೇ ರಾಜಾರೋಷವಾಗಿ ಮೈಕ್ ಮುಂದೆ, ಕ್ಯಾಮ್ರಾಗಳ ಮುಂದೆ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬರ್ತಾರೇನ್ರಿ? ಅಸೆಂಬ್ಲಿನಲ್ಲಿ ಕೇಳಿದೆ, ವೀರ್ ಸಾವರ್ಕರಿಗೆ ವೀರ್ ಯಾರಪ್ಪ ಬಿರುದು ಕೊಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ಗೆ ಡಿಫೀಟ್ ಮಾಡಿದ್ರು ಎಲೆಕ್ಷನ್ನಲ್ಲಿ ಅಂತ ದಾಖಲೆಗಳು ಕೊಟ್ಟರೆ ಅವರಿಗೂ ಗೊತ್ತಿರಲಿಲ್ಲ.
ಯಾಕಪ್ಪ RSSನವರು 52 ವರ್ಷ ಬೇಕಾಗಿತ್ತ ನಿಮ್ಮ ಕಚೇರಿಗಳಲ್ಲಿ ಬಾವುಟ ಹಾರಿಸಿಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ? ಯಾವುದಕ್ಕೂ ಇವರಿಗೆ ಇದನ್ನೇ ಅಲ್ಲ, ಮನುಸ್ಮೃತಿನೇ ಸಂವಿಧಾನ ಆಗಬೇಕಾಗಿತ್ತು ಅಂತ RSS ಅವರು ಪ್ರತಿಪಾದನೆ ಮಾಡಿಲ್ವಾ ಅಂತ ಯಾಕಪ್ಪ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇವೆಲ್ಲ ಪ್ರಶ್ನೆಗಳಿಗೆ ನಾವು ಕೇಳ್ತೀವಲ್ಲ, ಅದಕ್ಕೆ ಅವ್ರಿಗೆ ಉತ್ತರ ಇಲ್ಲ. ಅದಕ್ಕೆ ನಮ್ಮ ಮೇಲೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋ ಕೆಲಸ ಇವತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.